ಎಲ್ಲ ಕನ್ನಡ ಜನತೆಗೆ ನನ್ನ ನಮಸ್ಕಾರಗಳು ಗಾಯ್ಸ್. ನಮ್ಮ ಇಂಡಿಯನ್ ಪೀಪಲ್ಸ್ ಯಾವ ಥರ ಥಿಂಕ್ ಮಾಡ್ತಾರೆ ಆ್ಯಂಡ್ ಯಾವ ಥರ ಒಬ್ಬ ವ್ಯಕ್ತಿನ ಟ್ರೀಟ್ ಮಾಡ್ತಾರೆ. ಸ್ವಲ್ಪ ಜನ ಕಚಡನ ಮಕ್ಕಳು ಕೂಡ ಇದ್ದಾರೆ ಮಗ ಇಂಡಿಯಾದಲ್ಲಿ. ಯಾಕಂತ ಹೇಳಿದ್ರೆ ಎಲ್ರಿಗೂ ಹೇಳ್ತಾರ, ಸ್ವಲ್ಪ ಜನಕ್ಕೆ ಮಾತ್ರ ಹೇಳ್ತಾ ಇರೋದು. ಫಸ್ಟ್ ಅಪ್ಡೇಟ್ ಇದೆ ಅಂಡ್ IPL ಟಾಪ್ 5 ಅಪ್ಡೇಟ್ಸ್ಗೆ ವೆಲ್ಕಮ್ ಗೈಸ್. ಫಸ್ಟ್ ಅಪ್ಡೇಟ್ ಅಂತೂ ನಿಜವಾಗ್ಲೂ ಸ್ಯಾಡೆಸ್ಟ್ ಅಪ್ಡೇಟ್ ಅಂತ ನಾನಂತೂ ಹೇಳ್ತೀನಿ. ನೋಡ್ತಾ ಇದ್ರೆ ಫಸ್ಟ್ ಅಪ್ಡೇಟ್ ವರುಣ್ ಚಕ್ರವರ್ತಿ ಲೈಫಲ್ಲಿ ಏನಾಯಿತು 2021 ಅಂತ. ಇನ್ 2021 ಐ ವಾಸ್ ದ ಫಸ್ಟ್ ಪ್ಲೇಯರ್ ಟು ಟೆಸ್ಟ್ COVID-19 ಪಾಸಿಟಿವ್. ದ ಹೋಲ್ IPL ಹ್ಯಾಡ್ ಟು ಸ್ಟಾಪ್. ಪೀಪಲ್ ಅಬ್ಯೂಸ್ಡ್ ಮೀ ಆ್ಯಂಡ್ ಈವನ್ ಸೆಡ್ ವೈ ಡೋಂಟ್ ಯು ಜಸ್ಟ್ ಡೈ. ಇದಕ್ಕೇನು ಹೇಳೋದ ಮಗ, ಇದಕ್ಕೇನು ಹೇಳೋದ, ನೀವೇ ಹೇಳಬೇಕು, ಇದಕ್ಕೇನು ಹೇಳಬೇಕು ಅಂತ ಕಾಮೆಂಟ್ ಮಾಡಿ. ಬಟ್ COVID-19 ಬಂತು, ಓಕೆ, ಸ್ವಲ್ಪ ಜನಕ್ಕೆ ಬಂತು, ಅದು ಕೂಡ ಕ್ಯೂರ್ ಆಯಿತು, ಸ್ವಲ್ಪ ಜನ ಕೂಡ ಡೆತ್ ಆದರು. ಸೊ ಅದರಿಂದ ಆ ಒಂದು COVID-19 ಬಂದು ಶಾಕಿಗೆ ಸ್ವಲ್ಪ ಜನ ಸೋತೋಗ್ಬಿಟ್ರು, ಓಕೆನಾ. ಬಟ್ ಸ್ವಲ್ಪ ಜನ ಕ್ಯೂರ್ ಕೂಡ ಆದರು, ಆಚೆ ಕೂಡ ಬಂದರು. ಬಟ್ ಅದಂತೂ ಬ್ಯಾಡೆಸ್ಟ್ ಇಯರ್ ಅಂತ ಹೇಳ್ತೀನಿ, 1-2 ವರ್ಷ. ಆ್ಯಂಡ್ ಓಕೆ, ಅದೆಲ್ಲ ಆಯಿತು. ಬಟ್ ಹಂಗಂತ ಹೇಳ್ಬಿಟ್ಟು ಈ ಥರ ಎಲ್ಲ ಇಂಡಿಯನ್ ಪ್ಲೇಯರ್ಸ್ಗೆ ಆ್ಯಂಡ್ ಪ್ಲೇಯರ್ಸ್ ಅಂತ ಬಿಡಿ, ಓಕೆ, ಒಬ್ಬ ವ್ಯಕ್ತಿ ಅಂತ ತಗೊಳ್ಳಿ, ಇಂಥ ಒಬ್ಬ ವ್ಯಕ್ತಿ ಕೂಡ ಈ ಥರ ಬೈದು ತುಂಬ ಸರಿ ಇಲ್ಲ ಅಂತ ನನಗೇನೋ ಅನ್ನಿಸ್ತು. ಆ್ಯಂಡ್ ಇದೆಲ್ಲ ಕಾಮನ್ ಆಗಿಬಿಟ್ಟಿದೆ ಅಂತ ದೊಡ್ಡ ದೊಡ್ಡ ಪ್ಲೇಯರ್ಸ್ಗೆ. ಬಿಕಾಸ್ ಏನಾದರೂ IPL ನಿಮಗೆ ಎಕ್ಸಾಂಪಲ್ ಬೇಕು ಅಂತ ಹೇಳಿ ಲೈವಾಗಿ ನೀವು ನೋಡಬೇಕು ಅಂತ ಹೇಳಿದ್ರೆ, ಇವಾಗ IPL ಸ್ಟಾರ್ಟ್ ಆಗ್ತಾ ಇದೆ 28 ಓಕೆನಾ. RCB ಯಾವುದೇ ಟೈಮ್ ತಗೊಳ್ಳಿ, ಓಕೆನಾ. ಒಬ್ಬ ಪ್ಲೇಯರು ಅವತ್ತಿನ ದಿನ ಏನಾದರೂ ಬ್ಯಾಡ್ ಡೇ ಇತ್ತು, ಬೋಲರನ್ನು ಒಡ್ಸ್ಕೊಂಡು ಸೋತ ಆ್ಯಂಡ್ ಬ್ಯಾಟ್ಸ್ಮನ್ ಏನಾದರೂ ಸೋಲ್ಸ್ಬಿಟ್ಟ ಮ್ಯಾಚ್ ಅಂತ ಹೇಳಿದ್ರೆ, ಅವ್ರ ಇನ್ಸ್ಟಾಗ್ರಾಮ್ ಅಕೌಂಟ್ನ ಓಪನ್ ಮಾಡಿಬಿಟ್ಟು ಅವ್ರದ್ದು ರೀಸೆಂಟಾಗಿ ಯಾವ್ದಾರು ಹಾಕಿರೋ ಪೋಸ್ಟ್ನ ಓಪನ್ ಮಾಡಿ, ಲಿಟ್ರಲಿ ಯಾವ ಥರ ಫ್ಯಾನ್ಸ್ಗಳು, ಯಾವ ಥರ ಜನರು ಅವ್ರಿಗೆ ಬೈತಾರೆ ಅಂತ ಹೇಳಿದ್ರೆ, ಅಮ್ಮ, ಅಕ್ಕ, ತಂಗಿ, ಮನೆಯವ್ರನ್ನ ಯಾರನ್ನೂ ಬಿಡಲ್ಲ ಮಗ, ಆ ಲೆವೆಲ್ಗೆ ಅವ್ರನ್ನ ಬೈತಾರೆ. ಅದು ಕೆಟ್ಟ ಮಾತಲ್ಲೆಲ್ಲ ಬೈತಾರೆ. ಅದು ತುಂಬ ಜನ ಪ್ಲೇಯರ್ಸು ಕೂಡ ಹೇಳ್ಕೊಂಡಿದ್ದಾರೆ, ಓಕೆ. ಆ್ಯಂಡ್ ಇದು ಫಸ್ಟ್ ಅಪ್ಡೇಟು. ಸೆಕೆಂಡ್ ಅಪ್ಡೇಟು, ರಾಬಿನ್ ಉತ್ತಪ್ಪ ಅವರು MS ಧೋನಿ ಬಗ್ಗೆ ಒಂದು ಅಪ್ಡೇಟ್ನ ಹಾಕೊಂಡಿದ್ದಾರೆ. IPL 2026 ಈಸ್ ಲೈಕ್ಲಿ ಟು ಬಿ MS ಧೋನಿ ಈಸ್ ಲಾಸ್ಟ್ ಇಯರ್ ಇನ್ ದ ಯೆಲ್ಲೋ ಜೆರ್ಸಿ ಅಂತೆ. ಸೊ ಗೊತ್ತಿಲ್ಲ, ಇದಂತೂ ತುಂಬ ವರ್ಷಗಳಿಂದ ಬರ್ತಾನೆ ಇದೆ. MS ಧೋನಿ ಲಾಸ್ಟ್ ಇಯರ್ ಅಂತ ತುಂಬ ಜನ ಹೇಳ್ತಿದ್ದಾರೆ. ಬಟ್ ಇದ್ರ ಬಗ್ಗೆ MS ಧೋನಿ ಕೂಡ ಹೇಳಬೇಕು, ಮತ್ತು ಆ ಒಂದು ಟೀಮ್ ಮ್ಯಾನೇಜ್ಮೆಂಟು ಕೂಡ ಹೇಳ್ಕೋಬೇಕು, ಆವಾಗಲೇ ಕನ್ಫರ್ಮ್ ಆಗೋದು MS ಧೋನಿ ಲಾಸ್ಟ್ ಇಯರ್ ಅಂತ. ಆ್ಯಂಡ್ ಮೂರನೇ ಅಪ್ಡೇಟ್ ಇಲ್ಲಿ ನೋಡ್ತಾ ಇದ್ದೀರಾ, ಟ್ರಾವಿಸ್ ಹೆಡ್ಗೆ ಅದು ಏನು ಇಷ್ಟ ನಮ್ಮ RCB ಕಂಡ್ರೆ ಗೊತ್ತಿಲ್ಲ, ಅವ್ರ ಮೇಲೆ ಯಾವಾಗಲೂ ಹೊಡೆಯೋದು. ಸೊ ಅಭಿಷೇಕ್ ಶರ್ಮಾನ ಯಾರೋ ಒಬ್ರು ಕ್ವಶನ್ನ ಕೇಳಿದ್ದಾರೆ, ನಿಮ್ಮ ಫೇವ್ರೆಟ್ ಟೀಮ್, ಆಪೋನೆಂಟ್ ಟೀಮ್ ಯಾವುದು ಅಂತ ಈ ಒಂದು IPL ಅಲ್ಲಿ. ಸೊ ಅದಕ್ಕೆ ಅವರು ಜಸ್ಟ್ ಈ ಥರ ಒಂದು ರಿಪ್ಲೈನ ಹಾಕೊಂಡಿದ್ದಾರೆ. ಐ ಡೋಂಟ್ have any particular team like that, but Travis said loves batting against RCB ಅಂತೆ. ಏನಕ್ಕೆ ಬ್ರೋ, ಏನಕ್ಕೆ ಅಷ್ಟೊಂದು ಟೀಮ್ಗಳಿದೆ, ಏನಕ್ಕೆ RCBನ ಟಾರ್ಗೆಟ್ ಮಾಡಿದ್ಯಾ ಮಾಮ್ ನೀನು? RCB ಮೇಲೆ ಹೊಡೆಯೋದು ಅವ್ನಿಗೆ ಗೊತ್ತು ನೀನು. ಸೊ ಈ ಒಂದು ಸೀನ್ ಬಿಟ್ಕೊಳ್ಳೋದನ್ನ ಆ ಥರ ಹೊಡೆಯೋಕ್ಕೆ ಪಕ್ಕ ಹಿಡ್ದಾಕ್ತಾರೆ. ಆ್ಯಂಡ್ 4ನೇ ಅಪ್ಡೇಟು ನಮ್ಮ ಯಶ್ ದಯಾಳ್ ಅವ್ರ ಬಗ್ಗೆ ಮಗ. ಯಶ್ ದಯಾಳ್ ಅಂತೂ ಅವ್ರ ಲೈಫ್ ಅಂತೂ ಇಲ್ಲಿದೆ ಪಾಪ. ಇಲ್ಲಿಂದ ಇಲ್ಲಿಗೆ ಬರೋಕ್ಕೆ ಸ್ವಲ್ಪ ದೇವಸ್ಥಾನಕ್ಕೆಲ್ಲ ಹೋಗ್ಬಿಟ್ಟು ಟೆಂಪಲ್ ರನ್ನ ಮಾಡ್ತಾ ಇದ್ದಾರೆ ಆ್ಯಕ್ಚುಲಿ. ಸೊ ಒಳ್ಳೇದಾಗಲಿ ಪಾಪ. ಅವರು ಇವಾಗ ರೀಸೆಂಟಾಗಿ ಒಂದು ಮದುವೆ ಕೂಡ ಆಗಿದ್ದಾರೆ, ಶ್ವೇತಾ ಅಂತ. ಅವ್ರ ಜೊತೆ ಇವಾಗ ಶ್ರೀರಾಮ್ ಮಂದಿರ ಕೂಡ ಹೋಗಿದ್ದಾರೆ. ಸೊ ಒಳ್ಳೇದಾಗಲಿ ಎಲ್ಲ ಅವ್ರ ಕಡೆ. ಈಗ ಏನು ಬ್ಯಾಡ್ ಇದೆ ಎಲ್ಲ ನೆಗೆಟಿವ್ ಎಲ್ಲ ಕಿತ್ಕೊಂಡು ಹೋಗ್ಬಿಟ್ಟು ಮತ್ತೆ RCBಗೆ ಬಂದು ಜಾಯ್ನ್ ಆಗಲಿ ಅಂತ ನಾನು ಕೂಡ ಕೇಳ್ಕೊತೀನಿ. ನೀವು ಕೂಡ ಕೇಳ್ಕೊಳ್ಳಿ, ಏನೇ ತಪ್ಪಾಗಿದ್ರು ಆಗಿರುತ್ತೆ ಆ ಒಂದು ಟೈಮಲ್ಲಿ. ಸೊ ಅದರಿಂದ ಆಚೆ ಬಂದು ಇವ್ರಿಗೆ ಒಳ್ಳೇದಾಗಲಿ ಅಂತ ನಾನು ಕೇಳ್ಕೊತೀನಿ. ಆ್ಯಂಡ್ 5ನೇ ಅಪ್ಡೇಟು, ನಮ್ಮ RCB ಪ್ಲೇಯಿಂಗ್ 11ಗೆ ಒಬ್ಬ ಒಳ್ಳೆ ಪ್ಲೇಯರ್ ಮಗ ಇವರು ಅಂತ ಹೇಳಿದ್ರೆ, ಇವಾಗ ಯಶ್ ದಯಾಳ್ ಅವರು ಇವಾಗ RCB ಟೀಮಲ್ಲಿ ಅಂತೂ ಇಲ್ಲ. ಸೊ ಅವ್ರ ಬದಲು ರೀಪ್ಲೇಸ್ಮೆಂಟ್ ಆಗಿ ಮಂಗೇಶ್ ಯಾದವ್ನ ತಗೊಬರೋ ಎಲ್ಲ ಥರ ಚಾನ್ಸ್ ಕೂಡ ಕಾಣ್ತಾ ಇದೆ. ಬಿಕಾಸ್ ಇವರು ಬೌಲಿಂಗ್ ಅಷ್ಟೇ ಅಲ್ಲ, ಬ್ಯಾಟಿಂಗ್ ಕೂಡ ಆಡ್ತಾರೆ. ಸೊ ಸಕ್ಕತ್ತಾಗಿ ಪವರ್ ಹಿಟ್ಟಿಂಗ್ ಕೂಡ ಇಟ್ಕೊಂಡಿದ್ದಾರೆ, ಸರಿ ಹೊಡಿತಾರೆ. ಆ್ಯಂಡ್ ಲೆಫ್ಟ್ ಆರ್ಮ್ ಪೇಸರು ಕೂಡ. ಸೊ ಯಶ್ ದಯಾಳ್ ಬದಲು ಇವ್ರನ್ನ ಇಂಡಿಯನ್ ಪ್ಲೇಯರ್ ಆಗಿ ರೀಪ್ಲೇಸ್ಮೆಂಟ್ನ ಮಾಡ್ಬೋದು, ಪ್ಲೇಯಿಂಗ್ 11 ಡೈರೆಕ್ಟ್ ತಗೊಬರ್ಬೋದು ಅಂತ ಹೇಳಿದ್ರೆ ಇವರು ಒಂದು ಆಪ್ಷನ್ ಕೂಡ ಇದೆ. ಆ್ಯಂಡ್ ಬೌಲಿಂಗ್ ಕೂಡ ಆಗ್ತಾರೆ, ಬ್ಯಾಟಿಂಗ್ ಕೂಡ ಆಡ್ತಾರೆ ಅಂತ ಹೇಳಿದ್ದೀನಿ ಆಲ್ರೆಡಿ. ಸೊ ಬೇರೆ ಎಲ್ಲ ಪ್ರೀಮಿಯರ್ ಲೀಗ್ ಕೂಡ ಹೊಡ್ಕೊಂಡು ಬಂದಿದ್ದಾರೆ, ಎಲ್ಲ ಕಡೆ ಟೆನ್ನಿಸ್ ಬಾಲ್ ಕೂಡ ಆಡ್ತಾರೆ ಇವರು. ಟೆನ್ನಿಸ್ ಬಾಲ್ ಕೂಡ ಸಕ್ಕರೆ ಮಾಡಿದ್ದಾರೆ ಅಂತಲೇ ಹೇಳ್ತೀನಿ. ಬಟ್ ಇವ್ರಿಗೆ ಎಕ್ಸ್ಪೀರಿಯನ್ಸ್ ಇದೆ ಮಗ. ಬಟ್ IPL ಫಸ್ಟ್ ಸೀಸನ್ ಅಲ್ಲ, ಸೊ ಡೆಬ್ಯೂ ಮಾಡೋ ಎಲ್ಲ ಥರ ಚಾನ್ಸ್ ಕೂಡ ಕಾಣ್ತದೆ ಈ ಒಂದು IPL 2026 RCBಗೆ. ನೋಡೋದ ಏನಾಗುತ್ತೆ ಅಂತ. ಸೊ ಈ ಒಂದು 5 ಅಪ್ಡೇಟ್ಗಳನ್ನ ಕೇಳಿ ನಿಮಗೇನು ಅನ್ನಿಸ್ತು ಅಂತ ಕಾಮೆಂಟ್ ಮಾಡಿ. ಬಟ್ ಫಸ್ಟ್ ಅಪ್ಡೇಟ್ ವರುಣ್ ಚಕ್ರವರ್ತಿ ಲೈಫಲ್ಲಿ ಆಗಿದೆ ಅಂತ ನನಗಂತೂ ತುಂಬ ಬೇಜಾರಾಯಿತು. ಏನೂ ಮಾಡೋಕ್ಕಾಗಲ್ಲ, ಆ ಥರ ಜನಗಳಿರ್ತಾರೆ ಇಂಡಿಯಾದಲ್ಲಾಗಿ, ಎಲ್ಲ ಕಡೆ ಇದ್ದೇ ಇರ್ತಾರೆ. ಅಂಥವ್ರನ್ನ ಹಂಗೆ ಇಗ್ನೋರ್ ಮಾಡಿಬಿಟ್ಟು ಮುಂದೆ ಹೋಗ್ತಾ ಇರಬೇಕು, ಅದ್ರ ಬಗ್ಗೆ ಜಾಸ್ತಿ ತಲೆ ಕೆಡಿಸ್ಕೋಬಾರ್ದು. ಬಟ್ ಇವರು ಇವಾಗ ಅವತ್ತೇನಾದರೂ ಅವ್ರು ಮಾತೆಲ್ಲ ಕೇಳ್ಕೊಂಡಂಗೆಲ್ಲ ಮಾಡ್ಕೊಬಿಟ್ಟಿದ್ದಾರೆ, ಎಲ್ಲ ಮಾಡ್ಕೊಳ್ಳೋಲ್ಲ, ಓಕೆ. ಬಟ್ ಇವಾಗ ಇವರು 2 ಚಾಂಪಿಯನ್ ಮಗ, 2 ವರ್ಲ್ಡ್ ಕಪ್ ಚಾಂಪಿಯನ್ ಇವರು. ಸೊ ಸುಮ್ಮನೆ 2 ವರ್ಲ್ಡ್ ಕಪ್ ಚಾಂಪಿಯನ್ಸ್ ಸುಮ್ಮನೆ ಅಂತೂ ಅಲ್ಲ. ಸೊ ನಿಮಗೆ ಅನಿಸುವಂಥ ಕಾಮೆಂಟ್ ಮಾಡಿ, ಚಾನಲ್ಗೆ ಸಬ್ಸ್ಕ್ರೈಬ್ ಮಾಡಿ. ನಾನು ಸಿಂಪಲ್ ಆಗಿ